ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಜನರ ಜೊತೆಯಲ್ಲಿ ಬಸ್ನಲ್ಲಿ ಆಗಮಿಸಿದ್ರು ಯತೀಂದ್ರ ಸಿದ್ದರಾಮಯ್ಯ. ಜನರ ಜೊತೆಯಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಬಸ್ನಲ್ಲಿ ಆಗಮಿಸಿದ್ರು. 2,000 ಟಿಕೆಟ್ಗಳನ್ನು ಖರೀದಿಸಿದವರಿಗೆ ವಿಶೇಷ ಬಸ್ ವ್ಯವಸ್ಥೆ ಹಿನ್ನೆಲೆಯಲ್ಲಿ ಅದೇ ಬಸ್ನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಆಗಮಿಸಿದ್ರು. ದೇವರ ದರ್ಶನ ಪಡೆಯದೆ ವಿಐಪಿ ಸಮಯವನ್ನ ಪಾಲನೆ ಮಾಡಿದ್ರು. ದೇವರ ದರ್ಶನವನ್ನ ಪಡೆಯದೆ ಸಮಯ ಕೂಡ ಪಾಲನೆ ಮಾಡಿದ್ರು. ಬೆಳಗ್ಗೆ 10 ಗಂಟೆ ಒಳಗೆ ವಿಐಪಿ ದರ್ಶನಕ್ಕೆ ಅವಕಾಶ ಇತ್ತು. ಆದರೆ ಅವಧಿಯನ್ನ ಮೀರಿ ಬಂದ ಕಾರಣಕ್ಕೆ ದರ್ಶನವನ್ನೇ ಪಡೆದುಕೊಳ್ಳೋದಕ್ಕೆ ಯತೀಂದ್ರ ಅವರು ಹೋಗಲಿಲ್ಲ. ಯಾಕಂದರೆ ಜನಸಾಮಾನ್ಯರಿಗೂ ಕೂಡ ಸಮಸ್ಯೆ ಉಂಟಾಗುತ್ತೆ. ರೂಲ್ಸನ್ನು ಮಾಡಿ ನಾವೇ ಆ ರೂಲ್ಸ್ಗಳನ್ನು ಬ್ರೇಕ್ ಮಾಡುವಂಥದ್ದು ಸರಿಯಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಸಚಿವ ಯತೀಂದ್ರ ಅವರು ಹೇಳಿಕೆ ಕೊಟ್ಟರು. ಮೊದಲನೇ ಆಷಾಢ ಶುಕ್ರವಾರದ ಮೊದಲನೇ ದಿವಸದ್ದು ಪೂಜೆ ನಡೀತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ. ಈಗಾಗಲೇ ಸುಮಾರು 15,000 ಜನ ಈಗಾಗಲೇ ಬಂದು ನೋಡ್ಕೊಂಡು ಹೋಗಿದ್ದಾರೆ, ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಕಳೆದ ಬಾರಿಗಿಂತ ಸಾಮಾನ್ಯ ಕ್ಯೂನಲ್ಲಿ ಏನು ಜನ ಸಮಯ ತಗೊಳ್ತಿದ್ರು, ಕಳೆದ ಬಾರಿಗಿಂತ ಕಮ್ಮಿ ಸಮಯದಲ್ಲಿ ಈ ಸರಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ವಿತಿನ್ 2 hours ಸಾಮಾನ್ಯ ಕ್ಯೂನಲ್ಲಿ ಆಗ್ತಾ ಇದೆ. ಮತ್ತು 2,000 ರೂಪಾಯಿ ಟಿಕೆಟ್ ತೊಗೊಂಡಿರೋರಂತೂ 20 ನಿಮಿಷದೊಳಗೆ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. MP ಅವರು ಬಂದಿದ್ರು, ಅವರು ಕೂಡ 15-20 ನಿಮಿಷದಲ್ಲೇ ದರ್ಶನ ಆಗಿದೆ. ವ್ಯವಸ್ಥೆ ಚೆನ್ನಾಗಿದೆ.